ಅಮ್ಮ, ನಾನು ಕಾಡಿಗೆ ಹೋಗಿ ಬರ್ತೀನಿ. ಹಾಂ, ಹುಷಾರು, ಬೇಗ ಹೋಗಿ ಬಾ. ಹಾಂ, ಸರಿ ಸರಿ. ಏನು ಗೊತ್ತಾ, ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಕಾಡೊಳಗೆ ಬಂದಿದ್ದೇ ಗೊತ್ತಾಗಲಿಲ್ಲ. ಯಾವಾಗದಿಂದ ಸ್ಟಾರ್ಟ್ ಆದ್ದು ಹೀಗೆ? ಮೊನ್ನೆ ಒಂದು ಕಾಡಿಗೆ ಹೋಗಿದ್ದ, ದೆವ್ವ ಅದು ಇದು ನೋಡಿ ಹೀಗಾಗಿತ್ತು. ದೆವ್ವನ? ಆ ಕಾರ್ಡ್ ಸರಿ ಇಲ್ಲ. ಆ ಕಾರ್ಡಿಂದ ಮೊನ್ನೆಲ್ಲ ಒಬ್ಬರಲ್ಲ ಒಂದು ಸಮಸ್ಯೆಯಿಂದ ಬಳಕ್ತಾ ಇದ್ದಾರೆ. ಯಾರು ಅಲ್ಲಿಂದ ಹುಷಾರಾಗಿ ಬಂದರೆ ಇಲ್ಲ, ಇಲ್ಲಿಂದ ಹುಷಾರ ಆಗೋದಿಲ್ಲ. ಹಂಗಿದೆ ಆ ಕಾರ್ಡ್. ದೆವ್ವ ಗಿವ್ವೆಲ್ಲ ಮೂಢನಂಬಿಕೆ ಮಾಡೋದು ಅಥವಾ ಏನಿಲ್ಲ ಆಗಬೇಕು. ನಮ್ಮೂರ್ ಸರ್ ಇದು. ನಿನ್ನೆ ಮೊನ್ನೆ ಫಾರಿನ್ ಬಂದು ನಮ್ಮೂರ್ ಬಗ್ಗೆ ಏನ್ ಮಾತಾಡ್ತೀರಾ? ನಮ್ಮೂರ್ ಬಗ್ಗೆ ಏನ್ ಗೊತ್ತು ಸರ್ ನಿಮ್ಗೆ? ಇಷ್ಟು ಜನ ಹೇಳ್ತಿಲ್ವ ಡಾಕ್ಟ್ರೆ? ನನ್ಗೆ ಮುಚ್ಚ. ಡಾಕ್ಟ್ರೆ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಇದು ನಮ್ಮ ಅಜ್ಜ ಮುತ್ತಜ್ಜನಿಂದ ಕಾಲದಿಂದ ಹೇಳ್ತಿರೋ ಬರ್ತಿರೋ ಕತೆ. ಬಹಳ ಹಿಂದೆ, ಸುಮಾರು 1850ರಲ್ಲಿ ಒಂದು ಸಮೃದ್ಧಭರಿತ ರಾಜ್ಯವಿತ್ತು. ಆ ನಾಡಿನ ರಾಜನು ತನ್ನ ಕೊನೆಗಾಲದಲ್ಲಿ ಕಿರೀಟವನ್ನು ತನ್ನ ಮಗಳಿಗೆ ಒಪ್ಪಿಸಿದನು. ಪಟ್ಟದ ಆಸೆ ಹಾಗೂ ಒಂದು ಸ್ತ್ರೀಯ ಆಡಳಿತವನ್ನು ನೋಡಲಾರದೆ ರಾಜ್ಯದ ಮುಖ್ಯ ಸೇನಾಧಿಕಾರಿ ತಮ್ಮ ಪ್ರಭಾವ ಹಾಗೂ ಕಪಟದಿಂದ ರಾಜಕುಮಾರಿಯನ್ನು ಕಾಡಿಗೆ ಕರೆತಂದು ಆಕೆಯನ್ನು ಪೀಡಿಸಿ ನಿರ್ದಯೆಯಿಂದ ಜೀವಂತವಾಗಿ ಸಮಾಧಿ ಮಾಡಿದನು. ಮುಂದೆ ಈ ನಾಡಿನ ಚಕ್ರವರ್ತಿ ಸಾಮ್ರಾಟನಾಗಿ ರಾಜ್ಯಭಾರ ನಡೆಸಿದನು. ಈ ದ್ರೋಹ ಅನ್ಯಾಯವನ್ನು ಸಹಿಸಲಾರದೆ ಆ ರಾಜಕುಮಾರಿಯ ಆತ್ಮವು ಸ್ವರ್ಗ ಪ್ರಾಪ್ತಿ ಮಾಡದೆ ಆ ಕಾಡಿನಲ್ಲಿಯೇ ಇವತ್ತಿನವರೆಗೂ ಅಲೆದಾಡುತ್ತಿದೆ. ಬೇಕಿದ್ದರೆ ನೀವೇ ಆ ಕಾಡಿಗೆ ಹೋಗಿ ಅನುಭವಿಸಿ ಬನ್ನಿ. ಓಯ್ ತಮ್ಮ, ಆ ಕಾಡಲ್ಲಿ ಎಂತ ಮಾಡ್ತಾ ಇದ್ದಿ? ಹಿಂಗೆ ಸುಮ್ಮನೆ ಕಾಡಲ್ಲಿ ಏನೋ ಸಮಸ್ಯೆ ಇದೆ ಅಂತ ನೋಡಕ್ ಹೋದೆ. ಅಲ್ಲಿ ನೋಡಿದ್ರೆ ದೆವ್ವ ಎಲ್ಲ ಕಂಡಂಗಾಯ್ತು. ದೆವ್ವನ? ನಾ 20-30 ವರ್ಷದಿಂದ ಈ ಸ್ಮಶಾನಕ್ಕೆಲ್ಲ ನಾನೇ ಮರ ತಗೊಂಡ್ಬರ್ತಾ ಇದ್ದೀನಿ ಇಲ್ಲಿಂದ. ಅಲ್ಲಿ ಭೂತ ಪಿಶಾಚಿ ದೆವ್ವ ಎಲ್ಲ ನೀನು ಒಬ್ಬರೇ ಹೋಗ್ತೀರಾ ನೀವು? ಆ ಕಾಡಲ್ಲಿ ಸೊಳ್ಳೆ ಬಿಟ್ಟರೆ ಜಿಗಣೆ ಬಿಟ್ಟರೆ ಮತ್ತೇನು ಬೇರೆ ಏನೂ ಇಲ್ಲ. ನಾವು ಕಾಡಿಗೆ ಹೋಗುವಾಗ ಧೂಪ ಇಟ್ಕೊಂಡು ಹೋಗ್ತಾ ಇರ್ತೀನಿ ಇವತ್ತು. ಹಲೋ ಕ್ಯಾಪ್ಟನ್. ಹಲೋ ಡಾಕ್ಟ್ರೆ, ಹೇಳಿ, ಏನಾಗಬೇಕಿತ್ತು? ನೀವೇನು ಚಿಂತೆ ಮಾಡಬೇಡಿ, ಆ ದೆವ್ವವನ್ನು ನಾನು ಓಡಿಸ್ತೇನೆ. ಇಲ್ಲಿ ಸೇರಿರುವ ಎಲ್ಲ ಜನಗಳೇ, ನನ್ನ ಕೈಯಲ್ಲಿರುವುದು ಸಿಲೋಸೈಬ್ ಎಂಬ ಜೀನಸ್ಸಿನ ಅಣಬೆ. ಇವುಗಳು ಸಂಜೆ ಹೊತ್ತಲ್ಲಿ ಸ್ಪೋರ್ಗಳನ್ನು ರಿಲೀಸ್ ಮಾಡಿದಾಗ ಅವು ಶ್ವಾಸಕೋಶದ ಮೂಲಕ ಮಾನವನ ದೇಹವನ್ನು ಸೇರಿ ನಂತರ ಮೆದುಳನ್ನು ಸೇರಿ ಸೈಕೋ ಆಕ್ಟಿವ್ ಕೆಮಿಕಲ್ ಅನ್ನು ರಿಲೀಸ್ ಮಾಡುತ್ತದೆ. ಇಂತಹ ಅನೇಕ ಫಂಗಲ್ ಮೌಲ್ಡು ಸ್ಪೋರ್ಗಳು ಕೆಮಿಕಲ್ ಅನ್ನು ರಿಲೀಸ್ ಮಾಡಿದಾಗ ಮನುಷ್ಯನಿಗೆ ದೆವ್ವ ಕಂಡಂತೆ, ಯಾರೋ ಹಿಂಬಾಲಿಸಿದಂತೆ, ಇದರಿಂದಾಗಿ ಮನುಷ್ಯನು ವಿಚಿತ್ರವಾಗಿ ವರ್ತಿಸುತ್ತಾನೆ. ಇಂತಹ ಸಮಯದಲ್ಲಿ ಕಾಡಿಗೆ ಹೋಗುವಾಗ ಧೂಪವನ್ನು ಹಿಡಿದುಕೊಂಡು ಹೋಗಿ, ಯಾಕೆಂದರೆ ಅದರಲ್ಲಿ ಉತ್ಕರ್ಷಣ ನಿರೋಧಕ ಪ್ರಯೋಜನಗಳಿವೆ. ಇದೆಲ್ಲ ಆಗುವುದು ಈ ಅಣಬೆಯಿಂದ ಹೊರತು ದೆವ್ವ ಭೂತಗಳಿಂದ ಅಲ್ಲ. ಅದಕ್ಕಾಗಿ ಸುಮ್ಮನೆ ಸಮಯ ವ್ಯರ್ಥ ಮಾಡುವುದಕ್ಕಿಂತ ವೈಜ್ಞಾನಿಕವಾಗಿ ಯೋಚಿಸಿ.